ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯ ಸರ್ವ ವಿಘ್ನೋಪಶಾಂತಿ. ಇದು ಈದ್ ಮಿಲಾದ್ ಅಂತ ಹೇಳಿದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಟ್ಟಿದ ದಿನ. ಅದನ್ನು ಇಡೀ ವಿಶ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಅದೇ ನಮ್ಮ ಮೈಸೂರು ನಗರದಲ್ಲೂ ಪ್ರತಿ ವರ್ಷ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ಕೊಂಡು ಬಂದಿರುವಂಥ ಸಂಪ್ರದಾಯ ನಮ್ಮಲ್ಲಿ. ಹಾಗಾಗಿ ಇವತ್ತು ಬಹಳ ವಿಶೇಷವಾಗಿ ಎಲ್ಲರೂ ಒಳ್ಳೆ ಭೋಜನವನ್ನು ಮಾಡಿ ಒಳ್ಳೆ ಸೆಂಟನ್ನು ಹಾಕ್ಕೊಂಡು ಪ್ರವಾದಿಯ ಗುಣಗಾನವನ್ನು ಮಾಡ್ತಾ, ನಮಾಜನ್ನು ಮಾಡ್ತಾ, ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಇದು ಪ್ರವಾದಿಯವರು 1441 ವರ್ಷಗಳ ಹಿಂದೆ ಅವ್ರೇನು ಜನ್ಮ ಆಯಿತು, ಅವರೇನು ಹುಟ್ಟಿದ್ರು ಈ ಪ್ರಪಂಚದಲ್ಲಿ, ಆವಾಗ ಇಲ್ಲಿ ಬಹಳಷ್ಟು ಕೆಡುಕು ನಡೀತಾ ಇತ್ತು. ಅದನ್ನೆಲ್ಲ ಹೋಗಲಾಡಿಸ್ಬೇಕು. ಸತಿ ಸಹ ಗಮನ ಪದ್ಧತಿ ಸಹ ಇತ್ತು. ಅದನ್ನೆಲ್ಲ ಹೋಗಲಾಡಿಸಿ ಹೆಣ್ಣು ಮಕ್ಕಳಿಗೆ ಬಹಳ ಗೌರವಯುತವಾಗಿ ನಡೆಸ್ಕೋಬೇಕು, ಅವರಿಗೆ ಒಳ್ಳೆಯ ಸ್ಥಾನಮಾನವನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಲ್ಲದೆ ಇಡೀ ವಿಶ್ವದಲ್ಲಿ ಹೆಣ್ಣಿಗೆ ಬಹಳ ಗೌರವವಾದ ಸ್ಥಾನವನ್ನು ಕೊಟ್ಟಿರುವಂಥದ್ದು ಪ್ರವಾದಿಗಳ ಬಂದ ನಂತರ. ಮತ್ತೆ ಸರ್ ಏನಂತಂದ್ರೆ ಪುನೀತ್ ಕೆರೆಹಳ್ಳಿ ಯಾರಾತ? ಯಾರು ಪುನೀತ್ ಕೆರೆಹಳ್ಳಿ ಅಂದರೆ? ನನಗೆ ಆಶ್ಚರ್ಯ ಆಯಿತು, ದಿಗ್ಭ್ರಮೆ ಆಯಿತು. ಅವನು ಹೇಳ್ತಾ ಇದ್ದ, ಯಾರೋ ಇನ್ಸ್ಪೆಕ್ಟ್ರ್ ಬಂದ್ಬಿಟ್ಟು ನನಗೆ ಹೇಳಿದ್ರು ತನ್ವೀರ್ ಸೇಠು ನಮ್ಗೆ ಅಡ್ಡ ಬರ್ತಾನೆ ಹಾಗೆ ಹೀಗೆ ಅಂತ ಹೇಳಿ. ಏನಾದರೂ ಪುನೀತ್ ಕೆರೆಹಳ್ಳಿ ಅನ್ನೋನು IAS IPS ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಒಬ್ಬ ಇನ್ಸ್ಪೆಕ್ಟ್ರ್ ಬಂದು ಇವನ ಹತ್ರ ಅಲ್ಲಳಿ ತೋಡ್ಕೋತಾ ಇದ್ದಾರೆ ಅಂದರೆ ಅರ್ಥ ಆಗಲಿಲ್ಲ ನನಗೆ. ಆತ ಇನ್ನೂ ಅಂತ ಕೇಳಿದ್ದಾನೆ, ತನ್ವೀರ್ ಸೇಠ್ ಯಾರು ಅಂತ ಕೇಳಿದ್ದಾನೆ. ನಾನು ಹೇಳೋದು, ಚಕ್ರೆ ತನ್ವೀರ್ ಸೇಠ್ ಅಪ್ಪ 6 ಸಲ ಗೆದ್ದಿದ್ದಾರೆ. ಅಲ್ಲಿ ತನ್ವೀರ್ ಸೇಠ್ 6 ಸಲ ಗೆದ್ದಿದ್ದಾರೆ. ಆ ಮೊಹಲ್ಲಾದ ಆ ನಿವಾಸಿಗಳಿಗೆ ಕೇಳು, ಹಿಂದೂಗಳ ಭಾವನೆಗೆ ಧಕ್ಕೆ ಅಂತ ಹೇಳಿದ್ಯಾ? ಹಿಂದೂಗಳೇ ಗೆಲ್ಸಿರೋದು ಅವ್ರನ್ನ. ತನ್ವೀರ್ ಸೇಠಿಗೆ ಅವ್ರ ಅಪ್ಪನಿಗೆ ಹಿಂದೂಗಳೇ ಓಟ್ ಹಾಕಿ ಗೆಲ್ಸ್ಕೊಂಡು ಬಂದಿರೋದು. ಭಾವನೆಗಳಿಗೆ ಧಕ್ಕೆ ಆಗಿದ್ರೆ ಹಿಂದೂ ಮತದಾರರು ಮತ ಹಾಕ್ತಾ ಇದ್ರ, ಅವ್ರು ಗೆಲ್ತಾ ಇದ್ರ. 12 ಸಲ ಅಂದರೆ 6 ಸಲ ಅವ್ರ ತಂದೆ, 6 ಸಲ ಅವರು. ಅವ್ರನ್ನ ಹೋಗಿ ನೀನು ಕಿಣಕ್ಬೇಡ. ಯಾಕೆ ಕಿಣಕ್ತೀಯ? ನಿನಗೆ ಬೇರೆ ಕೆಲಸನೇ ಇಲ್ವಾ? ಈ ಚೇಳಿನ ಕೆಲಸ ಮಾಡ್ತೀಯ ನೀನು. ಎಲ್ಲೋದ್ರೂ ಕುಟ್ಕೋ ಕೆಲಸ ಮಾಡ್ತೀಯ. ಮೈಸೂರಿಗೆ ಬಂದಿದೆಯಾ, ಗೌರವಯುತವಾಗಿ ನಡ್ಕೋಬೇಕು, ಹೋಗಬೇಕು. ಆಮೇಲೆ ಇನ್ನೊಂದು ಕೇಳಿದಾನಂತವನು, ಏನೋ ಹಬ್ಬ ಮಾಡ್ಕೊಳ್ಳಿ ಅಂತ. ನಾವೇನು ಅರ್ಜಿ ಹಾಕಿದ್ವ ಪುನೀತ್ ಕೆರೆಹಳ್ಳಿಗೆ? ಯಾರು ಇವನು ಯಾವನು? ಏನೋ ಮಾಡ್ಕೊಳ್ಳಿ ಅಂತ ನಮ್ಮ ಮೇಲೆ ಅವನೇನು ಬಿಡೋದು ಬೇಕಾಗಿಲ್ಲ. ಸರ್ಕಾರ ಇದೆ, ಮುಖ್ಯಮಂತ್ರಿಗಳಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ, ಅವರೆಲ್ಲ ನೋಡ್ಕೊಳ್ತಾರೆ. ಏನು ನಮಗೆ ಬೇಕಾಗಿಲ್ಲ. ಇವನೇನೋ ನಾನೇನೋ ಅಂತ ಹೇಳಿ ಬಂದು ಎಲ್ಲ ಕಡೆನೂ. ಒಟ್ಟಿನಲ್ಲಿ ಏನು ಗೊತ್ತಾ, ಇವನ ಹವ್ಯಾಸ ನನಗೆ ಗೊತ್ತಾಯಿತು. ಯಾವಾಗಲೂ ಚಾಲ್ತಿಲಿರಬೇಕಾದ್ರೆ ಏನು ಮಾಡಬೇಕು? ಯಾರಿಗಾದ್ರೂ ಕುಟುಕಬೇಕು. ಈಗ ನನಗೆ ಇನ್ನೊಂದು ವಿಷಯ ಗೊತ್ತಾಯಿತು, ಈತ ರಾಜಕೀಯ ಪ್ರವೇಶ ಮಾಡ್ತಾ ಇದ್ದಾನಂತೆ. ಅದಕ್ಕೆ ರಾಜಕೀಯ ಪ್ರವೇಶ ಮಾಡಬೇಕಾದ್ರೆ ಏನು ಮಾಡಬೇಕು? ಯಾರಿಗಾದ್ರೂ ಬೆಣ್ತಾ ಇದ್ದರೆ ನಾನು ಪ್ರಚಲಿತದಲ್ಲಿ ಇರ್ತೀನಿ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾನೆ ಹೊರತು ಇನ್ನೆಂಥದ್ದು ಇಲ್ಲ. ಆಮೇಲೆ ತನ್ವೀರ್ ಸೇಠ್ ಬಗ್ಗೆ ಹೇಳ್ತಾ ಇದ್ದಾನಲ್ಲ, ಅವ್ರ ತಟ್ಟೆಯಲ್ಲಿ ನೊಣ ಹುಡ್ಕೋಕೆ ಹೋಗ್ತಾ ಇದ್ದಾನೆ. ಇವನ್ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಅದು ಕಾಣಿಸ್ತಾ ಇಲ್ಲ ಇವನಿಗೆ. ಹೆಗಣ ಬಿದ್ದಿದೆ ಇವನ್ ತಟ್ಟೆಯಲ್ಲಿ. ತನ್ವೀರ್ ಸೇಠ್ ತಟ್ಟೆಯಲ್ಲಿ ನೊಣ ಹುಡ್ಕೋಕೆ ಹೋಗಿದ್ದಾನೆ. ಈತನ ಬುದ್ಧಿನೇ ಇವನೇನು ತನ್ನನ್ನು ತಾನು ಏನಂತ ಅಂದ್ಕೊಂಡಿದ್ದಾನೆ, ನಾನೇನೋ IPS ಹಾಕ್ಬಿಟ್ಟಿದ್ದೀನಿ, IAS ಹಾಕ್ಬಿಟ್ಟಿದ್ದೀನಿ, ಇನ್ಸ್ಪೆಕ್ಟ್ರ್. ಯಾವ ಇನ್ಸ್ಪೆಕ್ಟ್ರು ಇವನ ಹತ್ರ ಹೇಳಿದ್ರು? ಸ್ವಲ್ಪ ಹೇಳಬೇಕು ಅಲ್ಲ. ಪೊಲೀಸ್ ಇನ್ಸ್ಪೆಕ್ಟ್ರು ಇವನು ಯಾವ ದೊಡ್ಡ ಗನಂದಾರಿ ಲೀಡ್ರು ಅಂತ ಹೋಗಿ ಇವನ ಹತ್ರ ಹೇಳ್ತಾರೆ? ಅಥವಾ ಇವನು ಯಾರು? ಅವ್ರ ಮೇಲಿರುವಂಥ IAS ಇಲ್ಲಿ ಜಿಲ್ಲಾಧಿಕಾರಿನ ಇವನು?
ಏನೋ ತಪ್ಪು ತಪ್ಪು ಹೇಳಿಕೆಗಳನ್ನ ಹೇಳ್ಕೊಂಡು ಎಲ್ಲಾದ್ರೂ ಕೆಣಕಿ ಏನಾದ್ರೂ ಒಂದು ಅತಾಶ್ಚರ್ಯ ಮಾಡಬೇಕು, ಏನಾದ್ರೂ ಒಂದು ಗಲ್ಬೆನ ಸೃಷ್ಟಿ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ನೋಡಿ, ಒಂದು ಹೇಳ್ತೀನಿ, ಅಣ್ಣ ಬಸವಣ್ಣನವರು ಒಂದು ವಿಷಯವನ್ನ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ನೀರ ಒಣಗುವ ಮರವ ಮೆಚ್ಚುವರು, ನಿನಗೇನು ಬಲ್ಲರಯ್ಯ ಕೂಡಲ ಸಂಗಮ ದೇವ ಅಂತೇಳಿ. ಈತನಿಗೆ ಏನು ಗೊತ್ತು? ಸಹಬಾಳ್ವೆ, ಸಹೃದಯಗಳು ಎಲ್ಲರೂ ಒಂದಾಗಿ ಒಟ್ಟಾಗಿ ಅಲ್ಲಿ ಬದುಕ್ತಾ ಇರೋದ್ರಿಂದಾನೆ 12 ಬಾರಿ ಗೆಲ್ಸಿದ್ದಾರೆ. 12 ಬಾರಿ. ಈತನ ವಯಸ್ಸೇನು? ಇವನಿಗೆ ಏನು ವಯಸ್ಸಾಗಿದೆ ಅಂಥೇಳಿ? ನಮ್ಮ ಮುಂದಿನ ಹುಡುಗ ಬೆಳಿಬೇಕಾದವನು ಬೆಳಿ, ಸಾಮರಸ್ಯ, ಪ್ರೀತಿ, ವಿಶ್ವಾಸನ ಮನದಟ್ಟು ಮಾಡ್ಕೊಂಡು ಬೆಳಿ. ಇನ್ನೊಂದು ಹೇಳ್ತಾರೆ ಅಣ್ಣ ಬಸವಣ್ಣನವರು, ಬಾಳಿನಲ್ಲಿ ಜ್ಯೋತಿ ಬೆಳಗುತ್ತಿರುವುದೇ ನೀನು, ತಿಳಿಸಲು ಸುಗವೇ ನಿನಗೆ ಬಂದಿಹನು ನಾನು, ಕಾತುರದಿ ಸತ್ಯ ಬರೆಯಲು ಓಡಿ ಬಂದಿಹ ನೀನು, ಅರಿತೆಯಾದರೂ ಕೂಡ ಸುಮ್ಮನಿರಬಹುದೇ ಇನ್ನು. ಈ ಮಾನವ ಜನ್ಮ ಬಹಳ ಪವಿತ್ರವಾದದ್ದು, ಬಹಳ ಪವಿತ್ರವಾದಂಥ ಜನ್ಮದಲ್ಲಿ ಹುಟ್ಟಿದೆಯಾ ನೀನು. ಹಿಂದೂ ಆಗು, ಮುಸ್ಲಿಂ ಆಗು, ಕ್ರೈಸ್ತನಾಗು, ಮೊದಲು ಮಾನವನಾಗು. ಮಾನವೀಯತೆಯನ್ನು ಇಟ್ಕೊಂಡು ಮಾನವೀಯತೆಯ ಮೌಲ್ಯಗಳನ್ನು ತಿಳ್ಕೊಂಡು ಬದುಕೋದನ್ನು ಕಲಿ. ಬೇಡ ಈ ದನ ಕಡಿಯೋದ್ರ ಬಗ್ಗೆ ನೀನು ಯಾವಾಗಲೂ ಹೇಳ್ತೀಯ, ಗೋರಕ್ಷಣೆ ಮಾಡ್ತೀವಿ, ನಮ್ಮ ಭಾವನೆಗಳಿಗೆ ಧಕ್ಕೆ ಆಗುತ್ತೆ. ಬೇಡ, ನಾನು ಹೇಳ್ತಾ ಇದ್ದೀನಿ, ದನ ಕಡಿಯೋದು ಬೇಡ. ಇಡೀ ಭಾರತ ದೇಶದಲ್ಲಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲೂ ಕಡಿಯೋದು ಬೇಡ. ರಾಷ್ಟ್ರೀಯ ಪಶು ಅಂತ ಘೋಷಣೆ ಮಾಡಿ. ನಾನು ಸುಮಾರು ಜಾಗದಲ್ಲಿ ಈ ವಿಷಯವನ್ನು ಎತ್ತಿದ್ದೀನಿ. ಇಡೀ ಭಾರತದ ಮುಸಲ್ಮಾನರು ರಾಷ್ಟ್ರೀಯ ಪಶು ಘೋಷಣೆ ಮಾಡಿ ಅಂತ ಕೇಳ್ತಾ ಇದ್ದೀವಿ. ರಾಷ್ಟ್ರೀಯ ಪಶು ಘೋಷಣೆ ಮಾಡಿಬಿಟ್ರೆ ಇಂಥವ್ರದ್ದೆಲ್ಲ ಬೇಳೆ ಬೇಯಲ್ವಲ್ಲ? ಅದಕ್ಕೆ ಯಾಕೆ ಮಾಡಬೇಕು? ಅದೇನು ಮಾಡೋದು ಬೇಡ. ಯಾಕಪ್ಪ? ನಿಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರವಾಗಿ ಬೇಡ ಅಂತ ಹೇಳ್ತೀರಾ? ರಾಷ್ಟ್ರೀಯ ಪಶು ಘೋಷಣೆ ಮಾಡ್ರಿ, ನಾವು ನಿಮ್ಮೊಂದಿದ್ದೀವಿ. ಬನ್ನಿ, ಸರ್ಕಾರದ ಗಮನಕ್ಕೆ ತರೋಣ, ಸರ್ಕಾರದ ಗಮನನ ಸೆಳೆಯೋಣ, ರಾಷ್ಟ್ರೀಯ ಪಶು ಘೋಷಣೆ ಮಾಡೋಣ. ಬೇಡ, ಎಲ್ಲೂ ಕಡಿಯೋದು ಬೇಡ. ಈ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಯಾವತ್ತೂ ಯಾರುವೆ ಎಲ್ಲುವೆ ದನ ಕಡಿಯೋದನ್ನ ಬೇಡ, ನಿಷೇಧ ಆಗಲಿ. ನಾವು ಅದ್ರ ಪರ ಇದ್ದೀವಿ. ನಾವೇನು ಯಾರ ಭಾವನೆಗಳಿಗೂ ಧಕ್ಕೆ ತರಬೇಕು ಅನ್ನೋ ಉದ್ದೇಶ ನಾವು ಇಟ್ಕೊಂಡಿಲ್ಲ. ಅಪ್ಪ, ಒಂದು ಮಾತು ಹೇಳು, ನೀನು ಭಾರತೀಯ, ನಾನು ಭಾರತೀಯನೇ. ನನ್ನ ಧರ್ಮ ಯಾವುದೋ, ನಿನ್ನ ಧರ್ಮ ಯಾವುದೋ, ಆದರೆ ನಾವಿಬ್ಬರು ಈ ಭಾರತ ದೇಶದ ಪ್ರಜೆಗಳು. ನಾವು ಒಟ್ಟಾಗಿ ಇಲ್ಲಾಗುವಂಥ ಅನ್ಯಾಯಗಳ ಬಗ್ಗೆ ಮತ್ತು ನಮ್ಮ ದೇಶದ ಏಳಿಗೆ ಬಗ್ಗೆ ಯಾವತ್ತಾದರೂ ಒಂದಿನ ಮಾತಾಡಿದ್ಯನಪ್ಪ ನೀನು? ಮಾತೆತ್ತಿದ್ರು ಬೆಂಕಿ ಉಗುಳ್ತಾ ಇರ್ತೀಯ. ಇದಕ್ಕಿಂತ ಮೊದಲು ನೀನು ಅಬ್ದುಲ್ ರಜಾಕಿಗೆ ನಾಯಿ ಮಾಂಸ ಮಾಡ್ತಾ ಇದ್ದಾನೆ ಅಂತ ಹೇಳಿದೆ, ಮುಖಕ್ಕೆ ಮಂಗಳಾರತಿ ಹಾಕಿಸ್ಕೊಂಡು ಬಂದೆ. ಈಗ ತನ್ವೀರ್ ಸೇಠ್ ಬಗ್ಗೆ ಹೇಳ್ತಾ ಇದೆಯಾ? ತನ್ವೀರ್ ಸೇಠ್ ಬಗ್ಗೆ ಹೇಳೋದಕ್ಕೆ ನಿನಗೆ ಅರ್ಹತೆ ಏನು? ನಿನ್ಗೇನು ಅರ್ಹತೆ ಇದೆ? 6 ಸಲ ಗೆದ್ದಿದ್ದಾನೆ ಆ ವ್ಯಕ್ತಿ. ಹಿಂದೂಗಳೇ ಕೈ ಹಿಡ್ದಿರೋದು. ಮುಸಲ್ಮಾನರು ಬೇಜಾರು ಮಾಡಿಕೊಂಡ್ರು, ಹಿಂದೂಗಳು ಬೇಜಾರು ಮಾಡ್ಕೊಂಡಿಲ್ಲ. ಯಾಕಂದರೆ ಸಾಮರಸ್ಯವಾಗಿ ಸಹಬಾಳ್ವೆಯನ್ನು ಬದುಕಬೇಕು ಅಂತ ಅಂದ್ಕೊಂಡಿರೋ ವ್ಯಕ್ತಿ. ಎಷ್ಟು ಮಸೀದಿ ದರ್ಗಾಗಳಿಗೆ ಆತ ಗೌರವ ಕೊಡ್ತದೋ ಅಷ್ಟೇ ಗೌರವ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗಳಿಗೆಲ್ಲಿ ಏನೇನಿದೆ ಅದಕ್ಕೆಲ್ಲ ಕೊಡ್ತಾನೆ. ಆತನು ಮಿನಿಸ್ಟ್ರ್ ಆಗಿದ್ದ, ಅವ್ರ ಅಪ್ಪನೂ ಮಿನಿಸ್ಟ್ರ್ ಆಗಿದ್ದರು. ಆತ ಯಾವಾಗಲೂ ಎಲ್ಲ ದೇವಸ್ಥಾನಗಳಿಗೂ ಹೋಗುವಂಥ ವ್ಯಕ್ತಿ, ಎಲ್ಲರನ್ನು ಪ್ರೀತಿಸುವಂಥ ವ್ಯಕ್ತಿ. ಆ ಭಾಗದ ಜನರಿಗೆ ಕೇಳಪ್ಪ ನೀನು, ಇಲ್ಲದೆ ಗೆಲ್ಸ್ಬಿಡ್ತಾರ? 6 ಸಲ ಸೋಲಿಲ್ಲದ ಸರ್ವಾರ. ಅವ್ರ ಅಪ್ಪನೂ ಗೆದ್ದರು, 6 ಸಲ ಗೆದ್ದಿದ್ದಾರೆ. ಅವ್ರ ತಲಾಂತರದಿಂದ ಬಂದಿದೆ. ಅದನ್ನು ನೀನು ಇವತ್ತಿನ ಹುಡುಗ ಯಾರವನು ತನ್ವೀರ್ ಸೇಠ್ ಅಂತೆ? ನೀನು ಯಾರು? ನೀನೇನು IPS IAS ಸಬ್ ಇನ್ಸ್ಪೆಕ್ಟ್ರ್ ಬಂದು ಇನ್ಸ್ಪೆಕ್ಟ್ರ್ ಬಂದು ನಿನ್ನ ಹತ್ರ ಹೇಳಿದ್ರ, ಸಾರ್ ನಮಗೆ ತನ್ವೀರ್ ಸೇಠ್ ತೊಂದರೆ ಕೊಡ್ತಾ ಇದ್ದಾನೆ ಅಂತ? ಅವೆಲ್ಲ ಇಲ್ಲ ಬಿಡು, ಅವೆಲ್ಲ ಇಲ್ಲಿ ಬೇಳೆ ಬೇಯಲ್ಲ. ಯಾಕಂದರೆ ಇವತ್ತು ಜನ ಎಚ್ಚೆತ್ಕೊಂಡಿದ್ದಾರೆ, ಜನಕ್ಕೆ ಗೊತ್ತಿದೆ, ಜಾಗೃತರಾಗಿದ್ದಾರೆ. ನೀವು ತಂದಿಕ್ಕೋ ಅಂತ ಬುದ್ಧಿ ನಿಮ್ಮಲ್ಲಿದೆ ಅನ್ನೋದು ಎಲ್ರಿಗೂ ಗೊತ್ತಾಗೋಗಿದೆ. ಯಾರೂ ಒಪ್ಪಲ್ಲ ನಿಮ್ಮ ಮಾತನ್ನ. ಅದು ಇಲ್ಲದೆ ನನ್ನ ಮೈಸೂರಿನ ನಾಗರಿಕರು ಯಾವತ್ತೂ ಇದನ್ನು ಬೆಂಬಲಿಸೋದು ಇಲ್ಲ, ನಿನ್ನನ್ನು ಸಾಥು ಕೊಡೋದಿಲ್ಲ. ಅರ್ಥ ಆಯ್ತಾ? ಹಾಗೆ ಈಗ ಏನು ವಿನಾಯಕ ಚತುರ್ಥಿ ಬರ್ತಾ ಇದೆ, ಅದ್ರ ಬಗ್ಗೆ ಒಂದೆರಡು ಮಾತನ್ನು ಹೇಳ್ಬಿಡ್ತೀನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಜಾಯೇ ಸರ್ವ ವಿಘ್ನೋಪಶಾಂತೆಯೇ. ಆ ಭಗವಂತ ನಮ್ಮ ಇಡೀ ದೇಶಕ್ಕೆ
ಶಾಂತಿ ಸುಖ ಸಮೃದ್ಧಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ